ತುಲಾ ರಾಶಿ ಜಾತಕದವರೇ, ಈ ವಿಡಿಯೋವನ್ನು ನೋಡುತ್ತಿರುವಾಗ ನಿಮ್ಮ ಸುತ್ತ ಯಾರಾದರೂ ಇದ್ದಾರೆಯೇ ಎಂದು ಒಮ್ಮೆ ನೋಡಿಕೊಳ್ಳಿ. ಏಕೆಂದರೆ ಈಗ ನಾನು ಹೇಳಲಿರುವ ಸತ್ಯಗಳನ್ನು ನಿಮ್ಮ ಸುತ್ತ ಯಾರೂ ಇಲ್ಲದಿದ್ದಾಗ, ಶಾಂತವಾಗಿ ಏಕಾಂತದಲ್ಲಿರುವಾಗ ಮಾತ್ರ ಕೇಳಬೇಕು. ಹೌದು, ಮೇ ತಿಂಗಳ ಕೊನೆಯಲ್ಲಿ ನಿಮ್ಮ ಜೀವನವನ್ನು ತಿರುಗಿಸುವ ಒಂದು ಸಂಚಲನ ಘಟನೆ ನಡೆಯಲಿದೆ. ನಿಮ್ಮ ಹಿಂದೆ ಗುಂಡಿಗಳನ್ನು ಅಗೆಯುತ್ತಾ ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಲಾಗದೆ ವಿವಿಧ ರೀತಿಯ ಪಿತೂರಿಗಳನ್ನು ಮಾಡಿದ ಆ ಶತ್ರುಗಳ ಆಟ ಈಗ ಸಂಪೂರ್ಣವಾಗಿ ಮುಗಿದಿದೆ. ಸಾಕ್ಷಾತ್ ಆ ದೈವಿಕ ಶಕ್ತಿಯೇ ರಂಗಕ್ಕಿಳಿದಿದೆ. ನಿಮ್ಮ ಶತ್ರುಗಳ ವಿನಾಶಕ್ಕೆ, ನಿಮ್ಮ ವಿಜಯಕ್ಕೆ ಕೇವಲ 2 ದಿನಗಳು ಮಾತ್ರ ಸಮಯ ಉಳಿದಿದೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ನಂಬಿಕೆ ದ್ರೋಹಗಳು, ಹೃದಯದಲ್ಲಿ ಅಡಗಿಸಿಟ್ಟ ನೋವು ಎಲ್ಲದಕ್ಕೂ ಕಾಲ ಉತ್ತರ ನೀಡುವ ದಿನ ಬಂದೇ ಬಿಟ್ಟಿದೆ. ಪರಿಸ್ಥಿತಿಗಳು ಎಷ್ಟು ವೇಗವಾಗಿ, ಎಷ್ಟು ಪ್ರಚಂಡವಾಗಿ ಬದಲಾಗಲಿವೆ ಎಂದರೆ, ನಿಮ್ಮನ್ನು ನಾಶ ಮಾಡಲು ಬಯಸಿದವರೇ ಈಗ ತಮ್ಮ ಸ್ವಂತ ಪಿತೂರಿಗಳ ಬಲೆಯಲ್ಲಿ ಸಿಕ್ಕಿ ನಲುಗಿ ಹೋಗಲಿದ್ದಾರೆ. ನಿಜಕ್ಕೂ ಈ 2 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಆ ಅದ್ಭುತ ಬದಲಾವಣೆ ಏನು? ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಆ ಬಲವಾದ ಸಂಕೇತಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮೊದಲು, ಈ ಸಂಚಲನ ಸತ್ಯಗಳನ್ನು ತಿಳಿದುಕೊಳ್ಳುವ ಮೊದಲು ವಿಡಿಯೋವನ್ನು ಈಗಲೇ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಒತ್ತಿ. ಹಾಗೆಯೇ ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಭಕ್ತಿಯಿಂದ ಜೈ ಬಜರಂಗಬಲಿ ಎಂದು ಕಾಮೆಂಟ್ ಮಾಡಿ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಶ್ರೀ ರಾಘವೇಂದ್ರ ಸ್ವಾಮಿ ಉಪಾಸಕರು, ಪ್ರಮುಖ ಜ್ಯೋತಿಷಿಗಳು, ಪ್ರಧಾನ ತಾಂತ್ರಿಕರು ಶ್ರೀ ಎನ್.ಕೆ. ಶಾಸ್ತ್ರಿ ಅವರು ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ತಿಳಿಸಬಲ್ಲರು. ಸ್ತ್ರೀ ಪುರುಷ ವಶೀಕರಣ 100% ಗ್ಯಾರಂಟಿ. ಪತಿಯನ್ನು ಪರಸ್ತ್ರೀ ವ್ಯಾಮೋಹದಿಂದ ಬಿಡಿಸಲು, ಪತ್ನಿಯನ್ನು ಪರಪುರುಷ ಸಹವಾಸದಿಂದ ಬಿಡಿಸಲು, ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಪ್ರೇಮ ಸಮಸ್ಯೆ, ಅತ್ತೆ ಸೊಸೆ ಸಮಸ್ಯೆಗಳು, ಗಂಡ ಹೆಂಡತಿ ಕಲಹಗಳು, ಲೈಂಗಿಕ ಸಮಸ್ಯೆ, ಸಂತಾನ ಸಮಸ್ಯೆ, ಇನ್ನು ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ದರೂ ದೇವಶಕ್ತಿ ಪೂಜೆಗಳನ್ನು ಮಾಡಿ ಪರಿಹಾರ ನೀಡಬಲ್ಲರು. ನಿಮ್ಮ ಶತ್ರುಗಳ ಲಂಕ ದಹನವಾಗುವುದನ್ನು ನೀವು ನಿಮ್ಮ ಕಣ್ಣುಗಳಿಂದ ನೋಡಲಿದ್ದೀರಿ. ಏಕೆಂದರೆ ಆ ಹನುಮಂತನು ತನ್ನ ಗದೆಯನ್ನು ಕೈಗೆತ್ತಿಕೊಂಡಿದ್ದಾನೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳು ಅಷ್ಟು ವೇಗವಾಗಿ, ಅಷ್ಟು ನಿರ್ಣಾಯಕವಾಗಿರುತ್ತವೆ. ನಿಮ್ಮನ್ನು ತೊಂದರೆಗೊಳಿಸಿದ ಪ್ರತಿಯೊಬ್ಬರ ಕುತಂತ್ರಗಳು ಈಗ ಅವರ ಮನೆ ಬಾಗಿಲಿಗೆ ತಲುಪಲಿವೆ. ನಿಮ್ಮ ಹಿಂದೆ ರಹಸ್ಯವಾಗಿ ರಾಜಕೀಯ ನಡೆಸಿದವರೆಲ್ಲರೂ ಈಗ ಊಹಿಸಲಾಗದ ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳಲಿದ್ದಾರೆ. ಏಕೆಂದರೆ ನಿಮ್ಮ ಸುತ್ತ ಒಂದು ಶಕ್ತಿಶಾಲಿ ದೈವಿಕ ರಕ್ಷಣಾ ವಲಯ ರೂಪುಗೊಂಡಿದೆ. ಅದು ನಿಮ್ಗೆ ಆಗುತ್ತಿರುವ ಅನ್ಯಾಯವನ್ನು ಬೇರು ಸಮೇತ ಕತ್ತರಿಸಿ ಹಾಕುತ್ತದೆ. ನೀವು ಇಲ್ಲಿಯವರೆಗೆ ಬಹಳಷ್ಟು ಸಹಿಸಿಕೊಂಡಿದ್ದೀರಿ. ಅನೇಕ ಅವಮಾನಗಳನ್ನು ಸಹಿಸಿಕೊಂಡು ಮೌನವಾಗಿದ್ದೀರಿ. ಈಗ ಆ ಮೌನವೇ ನಿಮ್ಮ ಪಾಲಿಗೆ ಅತಿ ದೊಡ್ಡ ಅಸ್ತ್ರವಾಗಲಿದೆ. ಪರಿಸ್ಥಿತಿಗಳು ಎಷ್ಟು ವೇಗವಾಗಿ ಬದಲಾಗುತ್ತವೆ ಎಂದರೆ, ನಿಮ್ಮ ಶತ್ರುಗಳು ಕೂಡ ತಮಗೆ ಏನು ನಡೆಯುತ್ತಿದೆ ಎಂದು ಊಹಿಸಲು ಸಾಧ್ಯವಾಗುವುದಿಲ್ಲ. ಅವರು ನಿಮ್ಮ ದಾರಿಯಲ್ಲಿ ಇಟ್ಟ ಪ್ರತಿ ಅಡಚಣೆ ಈಗ ಮುಕ್ಕಳಾಗಿ ಹೋಗುತ್ತದೆ. ಅವರ ಮೋಸಗಳೆಲ್ಲವೂ ವಿಕಲವಾಗುತ್ತವೆ. ನಿಮ್ಮ ಎದುರಿಗಿರುವ ಪ್ರತಿ ಗೋಡೆ ತಾನಾಗಿಯೇ ಕುಸಿದು ಬೀಳುತ್ತದೆ. ನಿಮ್ಮೊಳಗಿನ ಸಕಾರಾತ್ಮಕ ಶಕ್ತಿ ಈಗ ಒಂದು ಹಂತಕ್ಕೆ ತಲುಪಿದೆ. ಇನ್ನು ಮುಂದೆ ನಿಮ್ಮನ್ನು ತಡೆಯುವ ಧೈರ್ಯ ಯಾರಿಗೂ ಇರುವುದಿಲ್ಲ. ನೀವು ಇಡುವ ಪ್ರತಿ ಹೆಜ್ಜೆಯಲ್ಲೂ ಆ ದೈವಿಕ ಶಕ್ತಿಗಳ ರಕ್ಷಣೆ ನಿಮಗೆ ಜೊತೆಯಾಗಿರುತ್ತದೆ. ಅದಕ್ಕಾಗಿಯೇ ನಿಮ್ಮ ದಾರಿ ಹಿಂದಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಲಿದೆ. ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರೆಲ್ಲರೂ ಈಗ ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಳಗೊಳಗೆ ಭಯಪಡಲು ಪ್ರಾರಂಭಿಸುತ್ತಾರೆ. ಅವರ ಅಹಂಕಾರ ಸಂಪೂರ್ಣವಾಗಿ ಬಿದ್ದು ಹೋಗುತ್ತದೆ. ಅವರ ಮುಖಗಳ ಮೇಲಿದ್ದ ಮುಸುಕುಗಳು ಕಳಚಿಬಿದ್ದು ಅವರು ಮಾಡಿದ ಕೆಟ್ಟ ಕೆಲಸಗಳ ಫಲಿತಾಂಶವನ್ನು ಅವರೇ ಅನುಭವಿಸಲಿದ್ದಾರೆ. ನೀವು ಕೇವಲ ವಿಜಯದ ಕಡೆಗೆ ಧಾವಿಸಲು ಹುಟ್ಟಿದ್ದೀರಿ. ಕಾಲ ಈಗ ನಿಮಗಾಗಿ ಒಂದು ಹೊಸ ಬಾಗಿಲನ್ನು ತೆರೆಯುತ್ತಿದೆ. ಅದನ್ನು ಮುಚ್ಚುವ ಶಕ್ತಿ ಯಾರಿಗೂ ಇಲ್ಲ. ಈಗ ನೀವು ಎಲ್ಲಿಯೂ ಆತುರಪಡದೆ ಶಾಂತವಾಗಿ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗಿ. ಏಕೆಂದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ವಿಜಯ ಎಷ್ಟು ದೊಡ್ಡದಾಗಿರಲಿದೆ ಎಂದು ನೋಡಿ ಈ ಪ್ರಪಂಚವೇ ಆಶ್ಚರ್ಯಪಡುತ್ತದೆ. ನಿಮ್ಮ ಪರವಾಗಿ ಇಷ್ಟು ದೊಡ್ಡ ಬದಲಾವಣೆ ಹೇಗೆ ಬಂತು ಎಂದು ಯಾರಿಗೂ ಅರ್ಥವಾಗುವುದಿಲ್ಲ. ನಿಮ್ಮ ಅದೃಷ್ಟ ಒಮ್ಮೆಲೇ ತಿರುವು ಪಡೆದಾಗ
ಪ್ರಪಂಚದಲ್ಲಿ ಎಷ್ಟೇ ಬಲವಾದ ಶಕ್ತಿಗಳಿದ್ದರೂ ಸರಿ ನಿಮಗೆ ದಾರಿ ಬಿಡಲೇಬೇಕು. ಆ ಸಮಯ ಈಗ ನಿಮ್ಮ ಜೀವನಕ್ಕೆ ಬಂದಿದೆ. ನೀವು ಈಗ ಎಷ್ಟು ಎತ್ತರಕ್ಕೆ ಬೆಳೆಯಲಿದ್ದೀರಿ ಎಂದರೆ ನಿಮ್ಮನ್ನು ಕಡಿಮೆ ಮಾಡಿ ಮಾತನಾಡಿದವರು ಕೂಡ ಇನ್ನು ಮುಂದೆ ನಿಮ್ಮ ಕಡೆಗೆ ಕಣ್ಣೆತ್ತಿ ನೋಡಲು ಭಯಪಡುತ್ತಾರೆ. ನಿಮ್ಮ ಸುತ್ತಲಿರುವ ಆ ದೈವಿಕ ರಕ್ಷಣಾ ವಲಯ ಎಷ್ಟೇ ನಕಾರಾತ್ಮಕ ಶಕ್ತಿಯನ್ನಾದರೂ ಸರಿ ಮತ್ತೆ ಅವರ ಮೇಲೆಯೇ ತಿರುಗಿಸುತ್ತದೆ. ಈ ಬಾರಿ ಆ ಶಕ್ತಿಗಳ ಎದುರು ಪೆಟ್ಟಿಗೆ ನಿಮ್ಮನ್ನು ತೊಂದರೆಗೊಳಿಸಿದವರು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇನ್ನು ಮುಂದೆ ನೀವು ಇಡುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಹೊಸ ಬೆಳಕು ಕಾಣಿಸುತ್ತದೆ. ಸಾಕ್ಷಾತ್ ಆ ವಿಶ್ವವೇ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿರುವಂತೆ ನಿಮಗೆ ಅನುಕೂಲಕರ ಪರಿಸ್ಥಿತಿಗಳು ಉಂಟಾಗುತ್ತವೆ. ಗಾಳಿ ಕೂಡ ನಿಮಗೆ ಸಕಾರಾತ್ಮಕ ಸಂಕೇತಗಳನ್ನೇ ನೀಡುತ್ತದೆ. ನೀವು ಮುಂದೆ ಸಾಗುತ್ತಿದ್ದರೆ ಅವಕಾಶಗಳು ತಾವಾಗಿಯೇ ಹುಡುಕಿಕೊಂಡು ಬರುತ್ತವೆ. ಒಂದು ವೇಳೆ ನೀವು ಎಲ್ಲಿಯಾದರೂ ನಿಲ್ಲಲು ನೋಡಿದರೂ ನಿಮ್ಮ ಅದೃಷ್ಟವೇ ನಿಮ್ಮನ್ನು ಮುಂದೆ ನಡೆಸುತ್ತದೆ. ಸಮಾಜದಲ್ಲಿ ನಿಮಗೆ ಸಿಗಬೇಕಾದ ಗೌರವ ಮತ್ತು ಯಶಸ್ಸು ಈಗ ಖಚಿತವಾಗಿದೆ. ಇಷ್ಟು ದಿನ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರೆಲ್ಲರೂ ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಲಾಗದೆ ತಲೆಮರೆಸಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ನಿನ್ನೆಯವರೆಗೂ ನಿಮ್ಮನ್ನು ಕೆಳಗೆ ಎಳೆಯಲು ಪ್ರಯತ್ನಿಸಿದವರು ಈಗ ತಾವು ಮಾಡಿದ ತಪ್ಪುಗಳಿಂದ ಉಂಟಾಗುವ ತೊಂದರೆಗಳಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂದು ತಿಳಿಯದೆ ಕಷ್ಟಪಡುತ್ತಾರೆ. ಈ ಬದಲಾವಣೆ ಬಹಳ ವೇಗವಾಗಿ ಮತ್ತು ಅನಿರೀಕ್ಷಿತವಾಗಿ ಬರುತ್ತದೆ. ನಿಮ್ಮನ್ನು ತಡೆಯಲು ಪ್ರಯತ್ನಿಸುವ ಪ್ರತಿಯೊಬ್ಬರೂ ತಮ್ಮದೇ ಆದ ದೌರ್ಬಲ್ಯಗಳಿಂದ ಹಿಂದೆ ಬೀಳುತ್ತಾರೆ. ನಿಮ್ಮ ದಾರಿ ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತದೆ. ಅಡೆತಡೆಗಳು ನಿವಾರಣೆಯಾಗುತ್ತವೆ. ದಿನದಿಂದ ದಿನಕ್ಕೆ ನಿಮ್ಮ ಅದೃಷ್ಟದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ನೀವು ಕೇವಲ ಉನ್ನತ ಸ್ಥಾನಗಳನ್ನು ತಲುಪುವುದಲ್ಲದೆ ಸಮಾಜದಲ್ಲಿ ನಿಮ್ಮ ಪ್ರಭಾವ ಮತ್ತು ನಿಮ್ಮ ಹೆಸರು ಎಷ್ಟು ಬಲವಾಗಿ ಬದಲಾಗುತ್ತದೆ ಎಂದರೆ ನಿಮ್ಮ ಹೆಸರು ಕೇಳಿದ ತಕ್ಷಣ ನಿಮ್ಮ ಶತ್ರುಗಳು ತಮ್ಮ ಕುತಂತ್ರಗಳನ್ನು ನಿಲ್ಲಿಸುತ್ತಾರೆ. ಈಗ ನೀವು ಯಾರಿಗೂ ಏನನ್ನೂ ಸಾಬೀತುಪಡಿಸುವ ಅಗತ್ಯವಿಲ್ಲ. ಏನನ್ನು ಮಾತನಾಡದೆ ಶಾಂತವಾಗಿ ನಿಮ್ಮ ಕೆಲಸವನ್ನು ಮಾಡಿ. ಏಕೆಂದರೆ ಈಗ ನಿಮ್ಮ ಮಾತುಗಳಲ್ಲ, ನಿಮ್ಮ ಯಶಸ್ಸು ಮಾತ್ರ ಉತ್ತರ ನೀಡುತ್ತದೆ. ನಿಮ್ಮನ್ನು ನೋಯಿಸಿದವರೇ ಈಗ ನಿಮ್ಮ ಜೀವನದಲ್ಲಿ ಈ ಅದ್ಭುತ ಬದಲಾವಣೆ ಹೇಗೆ ಬಂದಿದೆ ಎಂದು ನೋಡಿ ಆಶ್ಚರ್ಯಪಡುತ್ತಾರೆ. ನ್ಯಾಯ ಸಿಗುವ ಸಮಯ ಬಂದಾಗ ಯಾವುದೇ ಶಕ್ತಿ ಅದನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಸುತ್ತಲಿನ ದೈವಿಕ ರಕ್ಷಣೆ ಬಲಗೊಳ್ಳುತ್ತಿದ್ದಂತೆ ನಿಮ್ಮ ಶತ್ರುಗಳ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಕುಸಿಯುತ್ತದೆ. ಒಂದು ಕಾಲದಲ್ಲಿ ನಿಮ್ಮನ್ನು ನೋಡಿ ನಕ್ಕು ನಿಮ್ಮ ದಾರಿಯಲ್ಲಿ ಮುಳ್ಳುಗಳನ್ನು ಹಾಕಿದವರು ಈಗ ಒಂದು ಸಣ್ಣ ಸಮಸ್ಯೆಯನ್ನು ಸಹಿಸಿಕೊಳ್ಳಲಾಗದೆ ಕಷ್ಟಪಡುತ್ತಾರೆ. ನೀವು ಏಕಾಂಗಿಯಾಗಿ ಅನುಭವಿಸಿದ ನೋವು ಈಗ ಹಲವು ಪಟ್ಟು ಹೆಚ್ಚಾಗಿ ಅವರ ಜೀವನಕ್ಕೆ ಸೇರಲಿದೆ. ನಿಮ್ಮ ಮೌನವೇ ಈಗ ಅವರಿಗೆ ದೊಡ್ಡ ಚಂಡಮಾರುತವಾಗಿ ಬದಲಾಗಲಿದೆ. ಏಕೆಂದರೆ ಮೌನವಾಗಿರುವವರ ದಂಗೆ ಯಾವಾಗಲೂ ಬಹಳ ಪ್ರಬಲವಾಗಿರುತ್ತದೆ. ಈಗ ಎಲ್ಲಾ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿ ಮತ್ತು ನಿಮ್ಮ ಶತ್ರುಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿ ಬದಲಾಗಲಿವೆ. ಪರಿಸ್ಥಿತಿಗಳು ಈಗ ನಿಮಗೆ ಅನುಕೂಲಕರವಾಗಿ ಮತ್ತು ನಿಮ್ಮ ಶತ್ರುಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿ ಕೆಲಸ ಮಾಡುತ್ತಿವೆ. ನಿಮ್ಗೆ ವಿರುದ್ಧವಾಗಿ ಪಿತೂರಿ ಮಾಡಿದವರು ಒಬ್ಬರು ಅಥವಾ ಇಬ್ಬರು ಮಾತ್ರವಲ್ಲ, ಒಂದು ದೊಡ್ಡ ಗುಂಪೇ ನಿಮ್ಮ ಹಿಂದೆ ಸೇರಿಕೊಂಡಿದೆ. ನಿಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸಲು, ನಿಮ್ಮನ್ನು ಸಂಪೂರ್ಣವಾಗಿ ಕುಗ್ಗಿಸಿ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಗೆ ಧಕ್ಕೆ ತರಲು ಅವರೆಲ್ಲರೂ ಸೇರಿ ಯೋಜನೆ ರೂಪಿಸಿದ್ದಾರೆ. ಆದರೆ ಈಗ ಈ ವಿಶ್ವ ನಿಮ್ಮ ಕಡೆ ನಿಂತಿದೆ. ಆದ್ದರಿಂದ ಇನ್ನು ಮುಂದೆ ನಿಮ್ಮ ಶತ್ರುಗಳಿಗೆ ಕಷ್ಟಕಾಲ ಪ್ರಾರಂಭವಾದಂತೆ ನಿಮ್ಮ ಹಿಂದೆ ನಿಂತು ನಂಬಿಕೆ ದ್ರೋಹ ಮಾಡಿದ ಆ ಗದ್ದಾರಿಗಳ ನಿಜವಾದ ಮುಖಗಳು ಹೊರಬರಲಿವೆ. ಅವರ ಮನಸ್ಸಿನಲ್ಲಿ ಈಗ ಭಯ ಪ್ರಾರಂಭವಾಗಿದೆ. ಏಕೆಂದರೆ ಸತ್ಯ ಹೆಚ್ಚು ಕಾಲ ಅಡಗಿರುವುದಿಲ್ಲ. ಅವರ ಪತನ ಮತ್ತು ನಿಮ್ಮ ಏಳಿಗೆ ಏಕಕಾಲದಲ್ಲಿ ಪ್ರಾರಂಭವಾಗಲಿವೆ. ಈಗ ನಿಮ್ಮನ್ನು ನೀವು ಮಾನಸಿಕವಾಗಿ ಬಲಪಡಿಸಿಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಅನೇಕ ಕಷ್ಟಗಳನ್ನು ನೋಡಿರಬಹುದು, ಆದರೆ ಭಗವಂತ ಮನುಷ್ಯನಿಗೆ ತಾಳ್ಮೆ ಇರುವವರೆಗೂ ಪರೀಕ್ಷೆಗಳನ್ನು ನೀಡುತ್ತಾನೆ. ಆ ತಾಳ್ಮೆ ನಾಶವಾದಾಗ ಸಾಕ್ಷಾತ್ ಆ ದೇವರೇ ಸ್ವತಃ ನಿಮ್ಮ ಕೈ ಹಿಡಿದು ಮುಂದೆ ನಡೆಸುತ್ತಾನೆ. ಈಗ ನಿಮ್ಮ ಜೀವನದಲ್ಲಿ ಸರಿಯಾಗಿ ಅದೇ ನಡೆಯಲಿದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಪ್ರಕೃತಿಯಿಂದ ಕೆಲವು ಅದ್ಭುತ ಸಂಕೇತಗಳು ದೊರೆಯುತ್ತವೆ. ರಹಸ್ಯವಾಗಿ ನಡೆದ ಪಿತೂರಿಗಳೆಲ್ಲವೂ ಒಂದೊಂದಾಗಿ ಹೊರಬರುತ್ತವೆ. ತಪ್ಪು ಮಾಡಿದವರು ತಾವು ಮಾಡಿದ ತಪ್ಪುಗಳಿಂದಲೇ ಸ್ವತಃ ಸಿಕ್ಕಿಬಿಡುತ್ತಾರೆ.
ಈಗ ನಾನು ಹೇಳಲಿರುವ ಈ ಕಹಿ ಸತ್ಯಗಳನ್ನು ಕೇಳಿದರೆ ಅನೇಕರ ನಿದ್ರೆ ನಾಶವಾಗುತ್ತದೆ. ಏಕೆಂದರೆ ಈ ಎಚ್ಚರಿಕೆಗಳು ಯಾರನ್ನೂ ಹೆದರಿಸಲು ಅಲ್ಲ, ನಿಮ್ಮನ್ನು ಎಚ್ಚರಿಸಲು ಮಾತ್ರ ಹೇಳುತ್ತಿದ್ದೇನೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಕಾಲ ಬರಲಿದೆ. ಯಾರಾದರೂ ನಿಮ್ಮ ನಂಬಿಕೆಯನ್ನು ಹಾಳು ಮಾಡಿ ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡುತ್ತಾ ನಿಮ್ಮ ಹಿಂದೆ ನಿಮ್ಗೆ ಹಾನಿ ಮಾಡಲು ಪ್ರಯತ್ನಿಸಿದರೋ ಅವರ ನಿಜವಾದ ಬಣ್ಣಗಳು ಹೊರಬೀಳುತ್ತವೆ. ದುಃಖಕರ ವಿಷಯವೇನೆಂದರೆ ಈ ಹೊಡೆತ ನಿಮ್ಗೆ ಹೊರಗಿನವರಿಂದ ತಗಲುವುದಿಲ್ಲ. ನೀವು ಕಣ್ಣು ಮುಚ್ಚಿ ನಂಬಿದ ನಿಮ್ಮ ಸ್ವಂತ ಜನರಿಂದಲೇ ಈ ಮೋಸ ನಡೆಯುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಮನುಷ್ಯನ ಜೀವನದಲ್ಲಿ ಅನ್ಯಾಯ ಮಿತಿಮೀರಿದಾಗ ಪ್ರಕೃತಿಯು ಸ್ವತಃ ರಂಗಕ್ಕಿಳಿದು ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ. ಈಗ ನಿಮ್ಮ ಜೀವನದಲ್ಲಿಯೂ ಆ ಬದಲಾವಣೆ ಪ್ರಾರಂಭವಾಗಿದೆ. ನಿಮ್ಮನ್ನು ಮೋಸ ಮಾಡುತ್ತಿರುವವರ ರಹಸ್ಯಗಳೆಲ್ಲವೂ ಶೀಘ್ರದಲ್ಲೇ ಹೊರಬೀಳುತ್ತವೆ. ಮೊದಲ ಮುಸುಕು ಕಳಚಿದ ತಕ್ಷಣ ನಿಮ್ಮ ಸುತ್ತ ಎಷ್ಟು ನಕಲಿ ಮನುಷ್ಯರಿದ್ದಾರೆ ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಿಮ್ಮ ತಲೆಯ ಮೇಲೆ ಕೈಯಾಡಿಸುತ್ತಲೇ ಮನಸ್ಸಿನಲ್ಲಿ ಎಷ್ಟು ದ್ವೇಷವನ್ನು ಬೆಳೆಸಿಕೊಂಡಿದ್ದಾರೆ ಎಂಬುದು ನಿಮಗೆ ತಿಳಿಯುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಪ್ರಾರಂಭವಾಗುತ್ತಿದೆ ಎಂಬುದಕ್ಕೆ ಆ 4 ಪ್ರಮುಖ ಸಂಕೇತಗಳು ನಿಮ್ಮ ಜೀವನದಲ್ಲಿ ಕಾಣಿಸುತ್ತವೆ. ಅಕಸ್ಮಾತ್ತಾಗಿ ತಳಮಳಗೊಳ್ಳುವುದು, ಕಾರಣವಿಲ್ಲದೆ ಒಳಗೊಳಗೆ ಒಂದು ಅಜ್ಞಾತ ಆತಂಕ ಅಥವಾ ಭಯದಂತಹ ಅನುಭವವಾಗುವುದು. ಇದು ನಿಮ್ಮ ಅಂತಃಸಾಕ್ಷಿ ನಿಮಗೆ ನೀಡುತ್ತಿರುವ ಮುನ್ಸೂಚನೆ. ಯಾರಾದರೂ ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿರುವಾಗ ದೈವಿಕ ಶಕ್ತಿ ನಿಮ್ಮನ್ನು ಈ ರೀತಿ ಮೊದಲೇ ಎಚ್ಚರಿಸುತ್ತದೆ. ಎರಡನೇ ಸಂಕೇತವೆಂದರೆ ನಿಮ್ಮ ಸುತ್ತಲಿನ ಜನರ ನಿಜವಾದ ರೂಪ ಕ್ರಮೇಣ ಹೊರಬೀಳುವುದು. ಅವರ ಮಾತುಗಳಲ್ಲಿ ಸಿಹಿ ಇದ್ದರೂ ವರ್ತನೆಯಲ್ಲಿ ಕಠಿಣತೆ ಕಾಣಿಸುತ್ತದೆ. ಅವರ ಕಣ್ಣುಗಳಲ್ಲಿ ಅಡಗಿರುವ ಅಸೂಯೆ ಅಕಸ್ಮಾತ್ತಾಗಿ ಹೊರಬರುತ್ತದೆ. ಮೂರನೇ ಸಂಕೇತವೆಂದರೆ ನಿಮ್ಮ ಕೆಲಸಗಳಲ್ಲಿ ಯಾವುದೇ ಕಾರಣವಿಲ್ಲದೆ ಅಡೆತಡೆಗಳು ಎದುರಾಗುವುದು. ದಾರಿ ಎಷ್ಟು ಕಷ್ಟಕರವಾಗುತ್ತದೆಯೋ ನಿಮ್ಮ ಗುರಿ ಅಷ್ಟೇ ದೊಡ್ಡದಾಗಲಿದೆ ಎಂಬುದನ್ನು ನೆನಪಿಡಿ. ಇನ್ನು 4ನೇ ಸಂಕೇತವೆಂದರೆ ನಿಮ್ಮ ಮನಸ್ಸು ಅಕಸ್ಮಾತ್ತಾಗಿ ಆಧ್ಯಾತ್ಮಿಕತೆಯ ಕಡೆಗೆ ಆಕರ್ಷಿತವಾಗುವುದು. ಒಳಗಿನಿಂದ ಯಾವುದೋ ಒಂದು ದೈವಿಕ ಶಕ್ತಿ ನಿಮ್ಮನ್ನು ಸತ್ಯದ ಕಡೆಗೆ ನಡೆಸುತ್ತಿರುವಂತೆ ಅನಿಸುವುದು. ಈ 4 ಸಂಕೇತಗಳು ಒಂದೇ ಬಾರಿಗೆ ಕಾಣಿಸಿದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಮೋಸ ಮಾಡುವವರು ನಾಶವಾಗಿ ಸತ್ಯದ ಮಾರ್ಗವೂ ರೂಪುಗೊಳ್ಳುತ್ತದೆ. ಆದರೆ ಈ ಬದಲಾವಣೆ ಪ್ರಾರಂಭವಾದಾಗ ಆ ನಾಟಕ ಮೊದಲು ನಿಮ್ಮ ಮನೆಯಿಂದಲೇ ಪ್ರಾರಂಭವಾಗುತ್ತದೆ. ನೀವು ಯಾರನ್ನು ಹೆಚ್ಚು ಪ್ರೀತಿಸಿದ್ದೀರೋ, ಯಾರನ್ನು ಅತಿಯಾಗಿ ನಂಬಿದ್ದೀರೋ ಅವರಿಂದಲೇ ನಿಮ್ಗೆ ಮೊದಲ ಹೊಡೆತ ಬೀಳುತ್ತದೆ. ಇದನ್ನು ಕೇಳಿದಾಗ ನಿಮ್ಮ ಮನಸ್ಸು ಸ್ವಲ್ಪ ಭಾರವಾದರೂ ಸತ್ಯಗಳನ್ನು ಎದುರಿಸಲು ಸಿದ್ಧರಾಗಿರಿ. ದಟ್ಟವಾದ ಕಪ್ಪು ಮೋಡಗಳು ಬಂದಾಗ ಮೊದಲು ಕತ್ತಲಾಗಿರುತ್ತದೆ. ಆ ನಂತರ ಮಿಂಚು ಮತ್ತು ಗುಡುಗು ಸಹಿತ ಮಳೆ ಬಂದು ಆ ಮಣ್ಣನ್ನು ತೊರೆದು ಒಂದು ಹೊಸ ಸೃಷ್ಟಿಗೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಜೀವನದಲ್ಲಿಯೂ ಈಗ ಅದೇ ನಡೆಯಲಿದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಮನುಷ್ಯನ ಜೀವನದಲ್ಲಿ ಅನ್ಯಾಯ ಮಿತಿಮೀರಿದಾಗ ಪ್ರಕೃತಿಯು ಸ್ವತಃ ರಂಗಕ್ಕಿಳಿದು ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ. ಈಗ ನಿಮ್ಮ ಜೀವನದಲ್ಲಿಯೂ ಆ ಬದಲಾವಣೆ ಪ್ರಾರಂಭವಾಗಿದೆ. ನಿಮ್ಮನ್ನು ಮೋಸ ಮಾಡುತ್ತಿರುವವರ ರಹಸ್ಯಗಳೆಲ್ಲವೂ ಶೀಘ್ರದಲ್ಲೇ ಹೊರಬೀಳುತ್ತವೆ. ಮೊದಲ ಮುಸುಕು ಕಳಚಿದ ತಕ್ಷಣ ನಿಮ್ಮ ಸುತ್ತ ಎಷ್ಟು ನಕಲಿ ಮನುಷ್ಯರಿದ್ದಾರೆ ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಿಮ್ಮ ತಲೆಯ ಮೇಲೆ ಕೈಯಾಡಿಸುತ್ತಲೇ ಮನಸ್ಸಿನಲ್ಲಿ ಎಷ್ಟು ದ್ವೇಷವನ್ನು ಬೆಳೆಸಿಕೊಂಡಿದ್ದಾರೆ ಎಂಬುದು ನಿಮಗೆ ತಿಳಿಯುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಪ್ರಾರಂಭವಾಗುತ್ತಿದೆ ಎಂಬುದಕ್ಕೆ ಆ 4 ಪ್ರಮುಖ ಸಂಕೇತಗಳು ನಿಮ್ಮ ಜೀವನದಲ್ಲಿ ಕಾಣಿಸುತ್ತವೆ. ಅಕಸ್ಮಾತ್ತಾಗಿ ತಳಮಳಗೊಳ್ಳುವುದು, ಕಾರಣವಿಲ್ಲದೆ ಒಳಗೊಳಗೆ ಒಂದು ಅಜ್ಞಾತ ಆತಂಕ ಅಥವಾ ಭಯದಂತಹ ಅನುಭವವಾಗುವುದು. ಇದು ನಿಮ್ಮ ಅಂತಃಸಾಕ್ಷಿ ನಿಮಗೆ ನೀಡುತ್ತಿರುವ ಮುನ್ಸೂಚನೆ. ಯಾರಾದರೂ ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿರುವಾಗ ದೈವಿಕ ಶಕ್ತಿ ನಿಮ್ಮನ್ನು ಈ ರೀತಿ ಮೊದಲೇ ಎಚ್ಚರಿಸುತ್ತದೆ. ಎರಡನೇ ಸಂಕೇತವೆಂದರೆ ನಿಮ್ಮ ಸುತ್ತಲಿನ ಜನರ ನಿಜವಾದ ರೂಪ ಕ್ರಮೇಣ ಹೊರಬೀಳುವುದು. ಅವರ ಮಾತುಗಳಲ್ಲಿ ಸಿಹಿ ಇದ್ದರೂ ವರ್ತನೆಯಲ್ಲಿ ಕಠಿಣತೆ ಕಾಣಿಸುತ್ತದೆ. ಅವರ ಕಣ್ಣುಗಳಲ್ಲಿ ಅಡಗಿರುವ ಅಸೂಯೆ ಅಕಸ್ಮಾತ್ತಾಗಿ ಹೊರಬರುತ್ತದೆ. ಮೂರನೇ ಸಂಕೇತವೆಂದರೆ ನಿಮ್ಮ ಕೆಲಸಗಳಲ್ಲಿ ಯಾವುದೇ ಕಾರಣವಿಲ್ಲದೆ ಅಡೆತಡೆಗಳು ಎದುರಾಗುವುದು. ದಾರಿ ಎಷ್ಟು ಕಷ್ಟಕರವಾಗುತ್ತದೆಯೋ ನಿಮ್ಮ ಗುರಿ ಅಷ್ಟೇ ದೊಡ್ಡದಾಗಲಿದೆ ಎಂಬುದನ್ನು ನೆನಪಿಡಿ. ಇನ್ನು 4ನೇ ಸಂಕೇತವೆಂದರೆ
ನಿಮ್ಮ ಮನಸ್ಸು ಅಕಸ್ಮಾತ್ತಾಗಿ ಆಧ್ಯಾತ್ಮಿಕತೆಯ ಕಡೆಗೆ ಆಕರ್ಷಿತವಾಗುವುದು. ಒಳಗಿನಿಂದ ಯಾವುದೋ ಒಂದು ದೈವಿಕ ಶಕ್ತಿ ನಿಮ್ಮನ್ನು ಸತ್ಯದ ಕಡೆಗೆ ನಡೆಸುತ್ತಿರುವಂತೆ ಅನಿಸುವುದು. ಈ 4 ಸಂಕೇತಗಳು ಒಂದೇ ಬಾರಿಗೆ ಕಾಣಿಸಿದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಮೋಸ ಮಾಡುವವರು ನಾಶವಾಗಿ ಸತ್ಯದ ಮಾರ್ಗವೂ ರೂಪುಗೊಳ್ಳುತ್ತದೆ. ಆದರೆ ಈ ಬದಲಾವಣೆ ಪ್ರಾರಂಭವಾದಾಗ ಆ ನಾಟಕ ಮೊದಲು ನಿಮ್ಮ ಮನೆಯಿಂದಲೇ ಪ್ರಾರಂಭವಾಗುತ್ತದೆ. ನೀವು ಯಾರನ್ನು ಹೆಚ್ಚು ಪ್ರೀತಿಸಿದ್ದೀರೋ, ಯಾರನ್ನು ಅತಿಯಾಗಿ ನಂಬಿದ್ದೀರೋ ಅವರಿಂದಲೇ ನಿಮ್ಗೆ ಮೊದಲ ಹೊಡೆತ ಬೀಳುತ್ತದೆ. ಇದನ್ನು ಕೇಳಿದಾಗ ನಿಮ್ಮ ಮನಸ್ಸು ಸ್ವಲ್ಪ ಭಾರವಾದರೂ ಸತ್ಯಗಳನ್ನು ಎದುರಿಸಲು ಸಿದ್ಧರಾಗಿರಿ. ದಟ್ಟವಾದ ಕಪ್ಪು ಮೋಡಗಳು ಬಂದಾಗ ಮೊದಲು ಕತ್ತಲಾಗಿರುತ್ತದೆ. ಆ ನಂತರ ಮಿಂಚು ಮತ್ತು ಗುಡುಗು ಸಹಿತ ಮಳೆ ಬಂದು ಆ ಮಣ್ಣನ್ನು ತೊರೆದು ಒಂದು ಹೊಸ ಸೃಷ್ಟಿಗೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಜೀವನದಲ್ಲಿಯೂ ಈಗ ಅದೇ ನಡೆಯಲಿದೆ. ಇಬ್ಬರ ಅಸಲು ಮುಖಗಳು ತಕ್ಷಣವೇ ನಿಮ್ಮ ಮುಂದೆ ಬರಲಿವೆ. ಇದನ್ನು ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಇಬ್ಬರ ಮುಖಗಳು ನೆನಪಾದರೆ ನಿಮ್ಮ ಅಂತಃಕರಣವು ಸರಿಯಾದ ದಿಕ್ಕಿನಲ್ಲಿ ಸಂಕೇತಗಳನ್ನು ನೀಡುತ್ತಿದೆ ಎಂದು ನಂಬಿರಿ. ಏಕೆಂದರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ತೋಳದಂತಹ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿಮ್ಮ ಹಿಂದೆ ಇದ್ದು ನಿಮ್ಮನ್ನು ನೋಯಿಸಲು ಸಿದ್ಧನಾಗಿದ್ದಾನೆ. ಅದಕ್ಕಾಗಿಯೇ ಈಗ ನಿಮ್ಮ ಶಕ್ತಿ ಮತ್ತು ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವ ಸಮಯ ಬಂದಿದೆ. ಏಕೆಂದರೆ ಬ್ರಹ್ಮಾಂಡವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಲು ಸಿದ್ಧವಾಗುತ್ತಿದೆ. ಈ ಇಬ್ಬರು ವ್ಯಕ್ತಿಗಳ ಪಿತೂರಿಗಳು ನಿಮ್ಮ ಬೆಳವಣಿಗೆಯನ್ನು ತಡೆಯುವುದು ಮಾತ್ರವಲ್ಲದೆ ನಿಮ್ಮ ಮನೆಯಲ್ಲಿ ಜಗಳಗಳನ್ನು ಸೃಷ್ಟಿಸುವುದು, ನಿಮ್ಮ ಮನಸ್ಸಿನಲ್ಲಿ ಗೊಂದಲವನ್ನುಂಟು ಮಾಡುವುದು ಮತ್ತು ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳನ್ನು ತರುವುದು ಇತ್ಯಾದಿಗಳನ್ನು ಒಳಗೊಂಡಿವೆ. ನೀವು ನಿಮ್ಮ ಕಡೆಯಿಂದ ಎಷ್ಟೇ ಪ್ರಯತ್ನಿಸಿದರೂ ಕೊನೆಯ ಕ್ಷಣದಲ್ಲಿ ಕೆಲಸಗಳು ಹಾಳಾಗುವುದು. ನೀವು ಸಂತೋಷವಾಗಿರುವಾಗ ಅಕಸ್ಮಾತ್ತಾಗಿ ಯಾವುದೋ ಒಂದು ಜಗಳ ಅಥವಾ ಅನಿರೀಕ್ಷಿತ ಘಟನೆ ನಡೆಯುವುದನ್ನು ನೀವು ಹಲವು ಬಾರಿ ಗಮನಿಸಿರಬಹುದು. ಇದು ಕೇವಲ ಆಕಸ್ಮಿಕವಾಗಿ ನಡೆಯುತ್ತಿಲ್ಲ. ನಿಮ್ಮ ಸ್ವಂತ ಜನರ ರೂಪದಲ್ಲಿ ಅಡಗಿರುವ ನಿಮ್ಮ ಶತ್ರುಗಳು ಬಿಡುಗಡೆ ಮಾಡುವ ನಕಾರಾತ್ಮಕ ಶಕ್ತಿಯಿಂದ ಹೀಗಾಗುತ್ತಿದೆ. ಈಗಲಾದರೂ ಈ ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಳದೆ ಆ ಇಬ್ಬರು ವ್ಯಕ್ತಿಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರವಿರಿ. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ನೀವು ಇನ್ನಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಆ ಇಬ್ಬರಲ್ಲಿ ಮೊದಲ ವ್ಯಕ್ತಿ ನಿಮ್ಮ ಮುಂದೆ ಬಹಳ ಗೌರವವನ್ನು ನಟಿಸುತ್ತಾ ನಿಮ್ಮ ಹಿಂದೆ ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಾ ಸಮಾಜದಲ್ಲಿ ನಿಮ್ಮ ಇಮೇಜ್ ಅನ್ನು ಹಾಳು ಮಾಡುವವನು. ಈ ವ್ಯಕ್ತಿಯೇ ನಿಮ್ಮ ಕೈಗೆ ಬರುವ ದೊಡ್ಡ ದೊಡ್ಡ ಅವಕಾಶಗಳನ್ನು ಕಸಿದುಕೊಳ್ಳುತ್ತಿದ್ದಾನೆ. ನೀವು ಮುಂದೆ ಹೋಗಬೇಕಾದ ಜಾಗದಲ್ಲಿ ನಿಮ್ಮ ಕಾಲುಗಳನ್ನು ಎಳೆಯುತ್ತಿದ್ದಾನೆ. ಇನ್ನು ಎರಡನೇ ವ್ಯಕ್ತಿಯ ಬಗ್ಗೆ ಹೇಳುವುದಾದರೆ ಅವನು ನಿಮ್ಮ ಕಷ್ಟವನ್ನು ಬಳಸಿಕೊಂಡು ತಿನ್ನುತ್ತಿದ್ದಾನೆ. ನೀವು ಕಷ್ಟಪಟ್ಟು ಸಂಪಾದಿಸಿದ ಕ್ರೆಡಿಟ್ ಅನ್ನು ಅಥವಾ ವಸ್ತುಗಳನ್ನು ತನ್ನ ಹೆಸರಿನಲ್ಲಿ ಹಾಕಿಕೊಳ್ಳುತ್ತಿದ್ದಾನೆ. ಆ ವಿಷಯ ನಿಮಗೆ ತಿಳಿಯುತ್ತಲೂ ಇಲ್ಲ. ನಿಮ್ಮ ಮನೋಶಾಂತಿ, ನಿಮ್ಮ ಸಂಪಾದನೆ, ನಿಮ್ಮ ಗೌರವ ಸಂಪೂರ್ಣವಾಗಿ ಹಾಳಾಗುವವರೆಗೆ ಅವರು ನಿಲ್ಲುವುದಿಲ್ಲ. ನೀವು ಗಮನಿಸಿದರೆ ಈ ಇಬ್ಬರೊಂದಿಗೆ ಮಾತನಾಡಿದ ಪ್ರತಿ ಬಾರಿಯೂ ನಿಮ್ಮ ಮನಸ್ಸು ಬಹಳ ಭಾರವಾಗಿ ಅನಿಸುತ್ತದೆ. ಆ ಭಾರವಾದ ಭಾವನೆ ಸುಮ್ಮನೆ ಬರುವುದಿಲ್ಲ. ದುಷ್ಟ ಶಕ್ತಿಗಳು ನಿಮ್ಮ ಸುತ್ತಲೂ ತಿರುಗುತ್ತಿವೆ ಎಂದು ಈ ವಿಶ್ವವು ನಿಮಗೆ ಮೊದಲೇ ಎಚ್ಚರಿಕೆ ನೀಡುತ್ತಿದೆ. ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ಪ್ರಕಾಶವನ್ನು ತಡೆಯುವುದು ಈಗ ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಅದೃಷ್ಟ ಈಗ ಸಂಪೂರ್ಣವಾಗಿ ಜಾಗೃತಗೊಂಡಿದೆ. ಕೇವಲ ನಿಮ್ಮ ಶಕ್ತಿಯನ್ನು ತಪ್ಪು ಮಾರ್ಗದಲ್ಲಿ ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕು. ಈ ವಿಷಯಗಳನ್ನು ಕೇಳುತ್ತಿರುವಾಗ ನಿಮ್ಮ ದೇಹದಲ್ಲಿ ಒಂದು ಸಣ್ಣ ಕಂಪನ ಅಥವಾ ಕಲಕುವಿಕೆ ಬರುತ್ತಿದ್ದರೆ ಆ ದೈವಿಕ ಎಚ್ಚರಿಕೆ ನಿಮ್ಮ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಇದು ನಿಮ್ಮ ಸಮಯ ಬದಲಾಗಲಿದೆ ಎಂಬುದಕ್ಕೆ ಸ್ಪಷ್ಟ ಸೂಚನೆ. ಆದರೆ ಅದರ ಜೊತೆಗೆ ನಿಮ್ಗೆ ಒಂದು ನಿಜವಾದ ಪರೀಕ್ಷೆಯು ಎದುರಾಗಲಿದೆ. ಈಗ ಆ ದೈವಿಕ ಉಪಾಯ ಏನು ಎಂದು ಕೇಳಿ. ಪ್ರತಿದಿನ ಬೆಳಿಗ್ಗೆ ಯಾವುದಾದರೂ ಒಂದು ಶಾಂತವಾದ ಸ್ಥಳದಲ್ಲಿ ಕುಳಿತು ನಿಮ್ಮ ಅಂಗೈಯನ್ನು 3 ಬಾರಿ ನಿಧಾನವಾಗಿ ಸ್ಪರ್ಶಿಸಿ. ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳಿ: ನನ್ನ ಮೇಲೆ ಯಾರ ಕುತಂತ್ರಗಳು ನಡೆಯುವುದಿಲ್ಲ. ನನ್ನ ಶಕ್ತಿ ನನ್ನದೇ. ದೈವಿಕ ಶಕ್ತಿಯೇ ನನ್ನನ್ನು ರಕ್ಷಿಸುತ್ತದೆ ಎಂದು ಹೇಳಿಕೊಳ್ಳಿ. ಈ ಮಾತುಗಳನ್ನು ಹೇಳಿದ ತಕ್ಷಣ ನಿಮ್ಮ ಸುತ್ತ ಒಂದು ರಕ್ಷಣಾ ಕವಚ ರೂಪುಗೊಂಡಂತೆ ನಿಮ್ಗೆ ಅನಿಸುತ್ತದೆ. ಕೆಲವು ದಿನಗಳಲ್ಲಿಯೇ ನಿಮ್ಮನ್ನು ತಡೆಯಲು ಪ್ರಯತ್ನಿಸಿದ ಆ ಇಬ್ಬರು ವ್ಯಕ್ತಿಗಳು ತಾವಾಗಿಯೇ ನಿಮ್ಗೆ ದೂರವಾಗುವುದನ್ನು ನೀವೇ ಗಮನಿಸುತ್ತೀರಿ.
ಒಬ್ಬ ಪ್ರಾಮಾಣಿಕ ಮನುಷ್ಯನನ್ನು ವಿಶ್ವ ರಕ್ಷಿಸುತ್ತಿರುವಾಗ ಯಾವುದೇ ಕುತಂತ್ರಗಳು ಅವರ ಮುಂದೆ ನಡೆಯುವುದಿಲ್ಲ. ಇದು ಕೇವಲ ಒಂದು ಮಾಹಿತಿ ಮಾತ್ರವಲ್ಲ. ನಾಳೆ ಬರಲಿರುವ ದೊಡ್ಡ ಮೋಸದಿಂದ ನಿಮ್ಮನ್ನು ರಕ್ಷಿಸಲು ಇಂದು ನಿಮಗೆ ಸಿಗುತ್ತಿರುವ ಮುಂಚಿತ ಎಚ್ಚರಿಕೆ. ಈಗಲಾದರೂ ಎಚ್ಚರಗೊಳ್ಳಿ. ನಿಮ್ಮ ಶಕ್ತಿಯನ್ನು ಗುರುತಿಸಿ. ನಿಮ್ಮ ಅದೃಷ್ಟವನ್ನು ತಡೆಯುತ್ತಿರುವ ಆ ಇಬ್ಬರು ವ್ಯಕ್ತಿಗಳನ್ನು ನಿಮ್ಮ ಜೀವನದಿಂದ ದೂರವಿಡಿ, ಏಕೆಂದರೆ ಈಗ ನಿಮ್ಮ ಸಮಯ ಬಂದಿದೆ. ಮುಸುಕಿನಲ್ಲಿರುವ ಯಾವುದೇ ಶತ್ರು ಕೂಡ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಶತ್ರುಗಳ ಕುತಂತ್ರಗಳೆಲ್ಲವೂ ಭಗ್ನಗೊಳ್ಳುತ್ತವೆ, ಏಕೆಂದರೆ ಈಗ ನಿಮ್ಮ ಮೇಲೆ ಆ ಮಹಾದೇವನ ಹಸ್ತವಿದೆ. ನಿಮ್ಮೊಂದಿಗೆ ಕಪಟವಾಗಿ ನಗುತ್ತಾ ನಿಮ್ಮ ಹಿಂದೆ ಇರಿದ ಪ್ರತಿಯೊಬ್ಬರ ಮುಖವಾಡಗಳು ಶೀಘ್ರದಲ್ಲೇ ಕಳಚಿ ಬೀಳಲಿವೆ. ಈಗ ನಿಮ್ಮ ಜೀವನದ ಮೇಲೆ ಒಮ್ಮೆ ಗಮನಹರಿಸಿ. ನೀವು ಅನೇಕ ಜನರನ್ನು ನಂಬಿದ್ದೀರಿ. ಅನೇಕ ಜನರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಭಾವಿಸಿದ್ದೀರಿ. ಯಾರೋ ಒಬ್ಬರಿಗಾಗಿ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟಿದ್ದೀರಿ. ಆದರೆ ಕೊನೆಗೆ ನಿಮ್ಗೆ ಸಿಕ್ಕಿದ್ದೇನು? ಮೋಸ, ನಂಬಿಕೆ ದ್ರೋಹ, ಬೆನ್ನಿಗೆ ಇರಿತ ಮಾತ್ರ. ಜನರು ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯವೆಂದು ಭಾವಿಸಿದರು. ನಿಮ್ಮ ಶಾಂತ ಸ್ವಭಾವವನ್ನು ನೋಡಿ ಗೇಲಿ ಮಾಡಿದರು. ನಿಮ್ಮ ಮೌನವನ್ನು ಸೋಲು ಎಂದು ಭಾವಿಸಿದರು. ಆದರೆ ಸಾಕ್ಷಾತ್ ಆ ಪರಮಶಿವನ ಸಾಕ್ಷಿಯಾಗಿ ಹೇಳುತ್ತಿದ್ದೇನೆ, ನಿಮ್ಮ ಈ ಮೌನವೇ ಈಗ ಆ ಮಹಾದೇವನ ತಾಂಡವವಾಗಿ ಬದಲಾಗಲಿದೆ. ಆ ಬೋಡಾಶಂಕರನು ಒಮ್ಮೆ ತನ್ನ ಭಕ್ತನ ಪಕ್ಕದಲ್ಲಿ ನಿಂತರೆ ಜಗತ್ತಿನಲ್ಲಿ ಯಾವುದೇ ಮಂತ್ರ ತಂತ್ರಗಳು, ಯಾವುದೇ ಶಕ್ತಿಗಳು, ಯಾವುದೇ ಕುತಂತ್ರಗಳು ಆ ಭಕ್ತನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಆ ಮಹಾದೇವನು ನಿಮಗೆ ಒಂದು ಮುನ್ಸೂಚನೆ ನೀಡುತ್ತಿದ್ದಾನೆ. ನಿಮ್ಮ ಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸಿದವರ ಪತನ ಈಗಾಗಲೇ ಪ್ರಾರಂಭವಾಗಿದೆ. ನಿಮ್ಮ ದಾರಿಯಲ್ಲಿ ಅವರು ನೆಟ್ಟ ಮುಳ್ಳುಗಡೆ ಈಗ ನೀವು ವಿಜಯದ ಶಿಖರಗಳನ್ನು ತಲುಪುವ ಮೆಟ್ಟಿಲುಗಳಾಗಲಿವೆ. ನಿಮ್ಮ ಅದೃಷ್ಟವನ್ನು ತಡೆಯಲು ಪ್ರಯತ್ನಿಸಿದವರು ಈಗ ತಾವಾಗಿಯೇ ನಿಲ್ಲುತ್ತಾರೆ. ನಿಮ್ಮ ಮನೆಯ ಸಂತೋಷದ ಮೇಲೆ, ನಿಮ್ಮ ಕುಟುಂಬದ ಶಾಂತಿಯ ಮೇಲೆ ಕಣ್ಣಿಟ್ಟವರು ಈಗ ನಿದ್ರೆಯಿಲ್ಲದ ರಾತ್ರಿಗಳನ್ನು ಕಳೆಯಲಿದ್ದಾರೆ. ಇದು ಆ ಶಿವನ ನ್ಯಾಯ. ಅದು ಸಮಯ ಬಂದಾಗ ಮಾತ್ರ ಬರುತ್ತದೆ. ಆದರೆ ಒಮ್ಮೆ ಬಂದರೆ ಮಾತ್ರ ತಪ್ಪು ಮಾಡಿದವರ ಮೇಲೆ ಯಾವುದೇ ದಯೆ ತೋರಿಸುವುದಿಲ್ಲ. ನಿಮ್ಮ ಜೀವನದಲ್ಲಿ ಎದುರಾದ ಅಡೆತಡೆಗಳಿಗೆ ಕಾರಣ ನಿಮ್ಮ ಸುತ್ತಲಿರುವ ಒಬ್ಬ ವ್ಯಕ್ತಿ ಮಾತ್ರ. ನಿಮ್ಮ ಹೆಸರು, ನಿಮ್ಮ ಶಾಂತಿಯನ್ನು ನೋಡಿ ಸಹಿಸಲಾಗದೆ ಅವರು ನಿಮ್ಮ ಮೇಲೆ ಈ ದುಷ್ಪರಿಣಾಮಗಳನ್ನು ಬೀರಿದರು. ಆ ವ್ಯಕ್ತಿ ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡುತ್ತಾನೆ, ಆದರೆ ಒಳಗೆ ಅಸೂಯೆಯಿಂದ ಉರಿಯುತ್ತಾನೆ. ನಿಮ್ಮ ಬೆಳವಣಿಗೆಯನ್ನು ಅವನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ನಿಮ್ಮ ಮನೆಯಲ್ಲಿರುವ ಬೆಳಕು ಅವನ ಕಣ್ಣುಗಳಲ್ಲಿ ಕತ್ತಲೆಯನ್ನು ತುಂಬುತ್ತಿದೆ. ನೀವು ಕೆಳಗೆ ಬೀಳಬೇಕೆಂದು ಅವನು ಪ್ರತಿ ಹೆಜ್ಜೆಯಲ್ಲೂ ಪಿತೂರಿ ಮಾಡುತ್ತಲೇ ಇದ್ದಾನೆ. ಆದರೆ ಅವನು ಹಾಕಿದ ಎಲ್ಲಾ ಯೋಜನೆಗಳು ಈಗ ಒಂದೇ ಹೊಡೆತಕ್ಕೆ ಮುರಿದು ಬೀಳಲಿವೆ, ಏಕೆಂದರೆ ಆ ಮಹಾದೇವನು ಸಾಕು ಎಂದು ಹೇಳುವ ಸಮಯ ಬಂದಿದೆ. ಈ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇದು ನಿಮ್ಗೆ ವರ, ನಿಮ್ಮ ಶತ್ರುಗಳಿಗೆ ಶಾಪ. ನಿಮ್ಮ ಸುತ್ತಲಿನ ಎಲ್ಲಾ ನಕಾರಾತ್ಮಕತೆ ಈಗ ಆ ಶಿವನ ಅಗ್ನಿಯಲ್ಲಿ ಭಸ್ಮವಾಗಲಿದೆ. ರಾತ್ರಿಯಲ್ಲಿ ನಿಮ್ಮ ಹಿಂದೆ ಪಿತೂರಿ ಮಾಡಿದವರ ಜೀವನದಲ್ಲಿ ಹಗಲಿನಲ್ಲಿಯೇ ಕತ್ತಲೆ ಬರಲಿದೆ. ಅವರ ಬುದ್ಧಿವಂತಿಕೆ, ಅವರ ಕಪಟ, ಅವರ ಅಸೂಯೆ ಎಲ್ಲವೂ ಒಂದೊಂದಾಗಿ ನಾಶವಾಗುತ್ತವೆ. ಮಹಾದೇವನ ಮೂರನೇ ಕಣ್ಣು ತೆರೆದುಕೊಂಡಿದೆ. ಅವನ ಜಟೆಯಿಂದ ಹೊರಹೊಮ್ಮಿದ ದೈವಿಕ ಶಕ್ತಿ ನೇರವಾಗಿ ನಿಮ್ಮ ರಕ್ಷಣೆಗೆ ನಿಂತಿದೆ. ನೀವು ಇಲ್ಲಿಯವರೆಗೆ ತುಂಬಾ ಅತ್ತಿದ್ದೀರಿ. ಮಾನಸಿಕ ನೋವನ್ನು ಅನುಭವಿಸಿದ್ದೀರಿ. ಒಂಟಿತನದಿಂದ ನಿಮ್ಮೊಳಗೆ ನೀವೇ ಹೋರಾಡಿದ್ದೀರಿ. ಆದರೆ ಇನ್ನು ಮುಂದೆ ಆ ಕಷ್ಟಗಳು ಇರುವುದಿಲ್ಲ. ನಿಮ್ಮ ಜೀವನದಲ್ಲಿ ಈಗ ಆ ಶಿವನ ತಾಂಡವ ನ್ಯಾಯ ಬರಲಿದೆ. ಈ ಮಾತುಗಳನ್ನು ಕೇಳಿದಾಗ ನಿಮ್ಮಲ್ಲಿ ಒಂದು ಅಜ್ಞಾತ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತಿದೆ ಎಂದು ಅನಿಸಿದರೆ, ನಿಮ್ಮ ಮೇಲೆ ಆ ಶಂಭುವಿನ ಅನುಗ್ರಹ ಸಂಪೂರ್ಣವಾಗಿ ಲಭಿಸಿದೆ ಎಂದು ನಂಬಿ. ಮಹಾದೇವನ ಅನುಗ್ರಹದಿಂದ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತಿರುವ ಆ ಸಕಾರಾತ್ಮಕ ಶಕ್ತಿಯಿಂದ ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆಗಳು ಬರಲಿವೆ ಎಂದು ಈಗ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ನಿಮ್ಮ ಆತ್ಮವಿಶ್ವಾಸವು ಹೊಸ ಬೆಳಕಿನಂತೆ ಪ್ರಕಾಶಿಸುತ್ತದೆ. ಇಲ್ಲಿಯವರೆಗೆ ಇತರರ ಒತ್ತಡಕ್ಕೆ ಮಣಿದು ಶರಣಾದ ನೀವು ಇನ್ನು ಮುಂದೆ ಯಾರಿಗೂ ಹೆದರದೆ ಧೈರ್ಯವಾಗಿ ನಿಂತು ನಿಮ್ಮ ಮಾತನ್ನು ಗಂಭೀರವಾಗಿ ಹೇಳುತ್ತೀರಿ. ಎರಡನೆಯದು, ಬಹಳ ಸಮಯದಿಂದ ನಿಂತು ಹೋಗಿದ್ದ ನಿಮ್ಮ ಎಲ್ಲಾ ಕೆಲಸಗಳು ಈಗ ಒಂದೊಂದಾಗಿ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ. ಮೂರನೆಯದು, ನಿಮ್ಮ ಶತ್ರುಗಳು ತಮ್ಮ ಸ್ವಂತ ಕೈಗಳಿಂದ ಅಗೆದ ಹೊಂಡದಲ್ಲಿ ಅವರೇ ಬೀಳುತ್ತಾರೆ.
ಅವರು ನಿಮಗೆ ವಿರುದ್ಧವಾಗಿ ಯಾವುದೇ ಪಿತೂರಿಗಳನ್ನು ಮಾಡಿದರು ಅವು ತಿರುಗಿ ಅವರಿಗೆ ಹಾನಿ ಮಾಡುತ್ತವೆ. 4ನೇಯದು, ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಿದು ವಾತಾವರಣವೆಲ್ಲ ಅತ್ಯಂತ ಶಾಂತಿಯುತವಾಗುತ್ತದೆ. ಇವೆಲ್ಲಕ್ಕಿಂತ ಮುಖ್ಯವಾದ ವಿಷಯವೇನೆಂದರೆ ಸಾಕ್ಷಾತ್ ಆ ಪರಮಶಿವನು ನಿಮ್ಮ ಸುತ್ತಲೂ ಒಂದು ಅದೃಶ್ಯ ರಕ್ಷಣಾ ಕವಚವನ್ನು ನಿರ್ಮಿಸುತ್ತಿದ್ದಾರೆ. ಈ ಕವಚವು ನಿಮ್ಮ ಮೇಲೆ ನಡೆಯುವ ಪ್ರತಿಯೊಂದು ದುಷ್ಟ ದಾಳಿಯನ್ನು ತಡೆಯುತ್ತದೆ. ನಿಮ್ಮ ಮೇಲೆ ಕಣ್ಣಿಟ್ಟು ನಿಮ್ಮ ನಾಶವನ್ನು ಬಯಸಿದವರೇ ಈಗ ಎಲ್ಲರ ದೃಷ್ಟಿಯಲ್ಲಿ ಪಾತಾಳಕ್ಕೆ ಬೀಳುತ್ತಾರೆ. ನಿಮ್ಮನ್ನು ತೊಂದರೆಗೊಳಿಸಲು ಪ್ರಯತ್ನಿಸಿದವರೇ ಆ ನಷ್ಟವನ್ನು ಅನುಭವಿಸುತ್ತಾರೆ. ಈಗ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ತೋರಿಸುವ ಒಂದು ಸಣ್ಣ ಉಪಾಯವೇನೆಂದು ಕೇಳಿ. ಈ ರಾತ್ರಿ ಮಹಾದೇವನನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಕಣ್ಣು ಮುಚ್ಚಿ 3 ಬಾರಿ ಹೀಗೆ ಪ್ರಾರ್ಥಿಸಿ. ಹೇ ಮಹಾದೇವ, ನನಗೆ ವಿರುದ್ಧವಾಗಿ ಯಾರು ಪಿತೂರಿಗಳನ್ನು ಮಾಡುತ್ತಿದ್ದಾರೋ ಆ ಕೆಟ್ಟದ್ದೆಲ್ಲ ಅವರಿಗೆ ಮರಳಲಿ. ನನಗೆ ಯಾವಾಗಲೂ ಸತ್ಯ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ನೀಡು ಎಂದು ಬೇಡಿಕೊಳ್ಳಿ. ಕೇವಲ ಈ 3 ವಾಕ್ಯಗಳು ನಿಮ್ಮ ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ನೀವು ಈ ಪರಿಹಾರವನ್ನು ಮಾಡಿದ ಸ್ವಲ್ಪ ಸಮಯದ ನಂತರ ನಿಮ್ಮ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿಯು ಬರುತ್ತದೆ. ಆ ಶಾಂತಿಯೇ ನಿಮ್ಮ ಪಕ್ಕದಲ್ಲಿ ಮಹಾದೇವನು ಇದ್ದಾನೆ ಎಂಬುದಕ್ಕೆ ಸ್ಪಷ್ಟವಾದ ಸಂಕೇತ. ಅದರ ನಂತರ ನೀವು ಎಲ್ಲಿಗೆ ಹೋದರೂ ಆ ಶಿವನೇ ನಿಮ್ಗೆ ಜೊತೆಯಾಗಿರುತ್ತಾನೆ. ನಿಮ್ಮ ತಾಳ್ಮೆಗೆ, ನಿಮ್ಮ ಭಕ್ತಿಗೆ, ನೀವು ಅನುಭವಿಸಿದ ಕಷ್ಟಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದೇ ಬಿಟ್ಟಿದೆ. ನಿಮ್ಮ ಶತ್ರುಗಳು ಎಷ್ಟೇ ಬಲಶಾಲಿಗಳಾಗಿದ್ದರು ಇನ್ನು ಮುಂದೆ ನಿಮ್ಮ ಮುಂದೆ ಅವರ ಮಾತುಗಳು ನಡೆಯುವುದಿಲ್ಲ, ಏಕೆಂದರೆ ಇಂದು ನಿಮಗೆ ಸಿಗುತ್ತಿರುವ ಈ ವಾಣಿ ಸಾಕ್ಷಾತ್ ಆ ಪರಮಶಿವನ ಶಕ್ತಿಯಿಂದ ಕೂಡಿದೆ. ಆದರೆ ನಿಮ್ಮ ಸುತ್ತಲೂ ಇರುವ ಆ 2 ನಕಲಿ ಜನರ ವಿಷಯದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು. ಅವರ ಉದ್ದೇಶಗಳು ನಿಮ್ಮ ಬಗ್ಗೆ ಒಳ್ಳೆಯದಾಗಿಲ್ಲ. ಮೇಲ್ನೋಟಕ್ಕೆ ಅವರು ನಿಮ್ಮ ಹಿತೈಷಿಗಳಂತೆ ನಟಿಸುತ್ತಿದ್ದರು. ಒಳಗೊಳಗೆ ನಿಮ್ಮ ಸುಖ ಶಾಂತಿಯನ್ನು ಕದಿಯಲು ಯೋಜಿಸುತ್ತಿದ್ದಾರೆ. ಇದು ನಿಮ್ಮನ್ನು ಹೆದರಿಸಲು ಅಲ್ಲ, ಬದಲಿಗೆ ಮುಂಚಿತವಾಗಿ ಎಚ್ಚರಿಸಿ ರಕ್ಷಿಸಲು ಹೇಳುತ್ತಿದ್ದೇನೆ. ಏಕೆಂದರೆ ಆ ಸಂಕೇತಗಳು ಬಹಳ ವೇಗವಾಗಿ ಹೊರಬರುತ್ತಿವೆ. ಮನೆಯಲ್ಲಿ ಕುಳಿತಿರುವ ನಿಮ್ಮಲ್ಲಿ ಆತಂಕ ಹೆಚ್ಚಾಗುವುದು, ಅಕಸ್ಮಾತ್ತಾಗಿ ಭಯವಾಗುವುದು, ರಾತ್ರಿ ಮಲಗಿದಾಗ ಯಾರೋ ನಿಮ್ಮನ್ನು ಗಮನಿಸುತ್ತಿರುವಂತೆ ಅನಿಸುವುದು, ಇವೆಲ್ಲವೂ ಸುಮ್ಮನೆ ನಡೆಯುತ್ತಿಲ್ಲ. ನಿಮ್ಮ ದಾರಿಯನ್ನು ತಡೆಯಲು ಪ್ರಯತ್ನಿಸುತ್ತಿರುವ ಆ 2 ನಿಜವಾದ ಮುಖಗಳು ಶೀಘ್ರದಲ್ಲೇ ನಿಮ್ಮ ಮುಂದೆ ಬರಲಿವೆ. ಆ 2 ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಎಷ್ಟು ಅಪಾಯಕಾರಿ ನಕಾರಾತ್ಮಕತೆಯನ್ನು ಬಿಡುಗಡೆ ಮಾಡುತ್ತಿದ್ದಾರೆಂದರೆ ಇದರಿಂದ ನಿಮ್ಮ ಮನೆಯಲ್ಲಿ ಅನಗತ್ಯ ಜಗಳಗಳು, ನಿಮ್ಮ ಮನಸ್ಸಿನಲ್ಲಿ ಯಾವುದೋ ತಿಳಿಯದ ಗೊಂದಲ ಮತ್ತು ನಿಮ್ಮ ಪ್ರತಿ ಕೆಲಸದಲ್ಲಿಯೂ ಹೆಜ್ಜೆ ಹೆಜ್ಜೆಗೂ ಅಡೆತಡೆಗಳು ಎದುರಾಗುತ್ತಿವೆ. ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿದರೂ ಕೊನೆಯ ನಿಮಿಷದಲ್ಲಿ ಕೆಲಸಗಳೆಲ್ಲವೂ ಹಾಳಾಗುವುದನ್ನು ನೀವು ಹಲವು ಬಾರಿ ಗಮನಿಸಿರಬಹುದು. ನೀವು ಯಾವಾಗಲಾದರೂ ಸ್ವಲ್ಪ ಸಂತೋಷವಾಗಿ ಇರೋಣ ಎಂದುಕೊಳ್ಳುವಷ್ಟರಲ್ಲಿ ಅಕಸ್ಮಾತ್ತಾಗಿ ಯಾವುದೋ ಒಂದು ಜಗಳ ಅಥವಾ ಅನಿರೀಕ್ಷಿತ ನಷ್ಟ ನಿಮ್ಮ ಮುಂದೆ ಬರುತ್ತದೆ. ಇದು ಕೇವಲ ಅನಿರೀಕ್ಷಿತವಾಗಿ ನಡೆಯುತ್ತಿರುವುದಲ್ಲ, ನಿಮ್ಮ ಸ್ವಂತ ಜನರ ರೂಪದಲ್ಲಿ ಅಡಗಿರುವ ನಿಮ್ಮ ಶತ್ರುಗಳು ಬಿಡುಗಡೆ ಮಾಡುತ್ತಿರುವ ದುಷ್ಟ ಶಕ್ತಿಯಿಂದ ಹೀಗಾಗುತ್ತಿದೆ. ಈಗಲಾದರೂ ಈ ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಳದೆ ಆ 2 ವ್ಯಕ್ತಿಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರವಿರಿ. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ನೀವು ಇನ್ನಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಕ್ಷೇಮವನ್ನು ಬಯಸುವ ಆ ದೈವಿಕ ಶಕ್ತಿ ನಿಮ್ಮನ್ನು ಆ ಮೋಸದಿಂದ ರಕ್ಷಿಸಲು ಈಗಲೇ ಎಚ್ಚರಿಸುತ್ತಿದೆ. ಆ 2ರಲ್ಲಿ ಮೊದಲ ವ್ಯಕ್ತಿ ನಿಮ್ಮ ಮುಂದೆ ಬಹಳ ಗೌರವದಿಂದ ನಟಿಸುತ್ತಾ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಾ ನಿಮ್ಮ ಇಮೇಜ್ ಅನ್ನು ಹಾಳು ಮಾಡುವವನು. ಈ ವ್ಯಕ್ತಿಯು ನಿಮ್ಮ ಕೈಗೆ ಬರುವ ದೊಡ್ಡ ಅವಕಾಶಗಳನ್ನು ಕಸಿದುಕೊಳ್ಳುತ್ತಾ ನೀವು ಮುಂದೆ ಹೋಗಬೇಕಾದ ಜಾಗದಲ್ಲಿ ನಿಮ್ಮ ಕಾಲುಗಳನ್ನು ಎಳೆಯುತ್ತಿದ್ದಾನೆ. ಇನ್ನು 2ನೇ ವ್ಯಕ್ತಿಯ ಬಗ್ಗೆ ಹೇಳಬೇಕೆಂದರೆ ಅವನು ನಿಮ್ಮ ಶ್ರಮವನ್ನು ಬಳಸಿಕೊಂಡು ತಿನ್ನುತ್ತಿದ್ದಾನೆ. ನೀವು ಕಷ್ಟಪಟ್ಟು ಗಳಿಸಿದ ಗುರುತನ್ನು ಅಥವಾ ವಸ್ತುಗಳನ್ನು ತನ್ನ ಹೆಸರಿನಲ್ಲಿ ಬರೆಸಿಕೊಳ್ಳುತ್ತಿದ್ದಾನೆ. ಆ ವಿಷಯ ನಿಮಗೆ ತಿಳಿದಿಲ್ಲ. ನಿಮ್ಮ ಮನೋಶಾಂತಿ, ನಿಮ್ಮ ಸಂಪಾದನೆ, ನಿಮ್ಮ ಗೌರವ ಸಂಪೂರ್ಣವಾಗಿ ಹಾಳಾಗುವವರೆಗೂ ಅವರು ಕಾಯುವುದಿಲ್ಲ. ನೀವು ಗಮನಿಸಿದರೆ ಆ 2ರೊಂದಿಗೆ ಮಾತನಾಡಿದ ಪ್ರತಿ ಬಾರಿಯೂ ನಿಮ್ಮ ಮನಸ್ಸು ತುಂಬಾ ಭಾರವೆನಿಸುತ್ತದೆ. ಆ ಭಾರವಾದ ಭಾವನೆ ಸುಮ್ಮನೆ ಬರುವುದಿಲ್ಲ. ನಕಾರಾತ್ಮಕ ಶಕ್ತಿಯು ನಿಮ್ಮ ಸುತ್ತಲೂ ಸುತ್ತುತ್ತಿದೆ
ಮತ್ತು ನಿಮ್ಮ ಗುರಿಯಿಂದ ನೀವು ಸ್ವಲ್ಪವೂ ವಿಚಲಿತರಾಗಬಾರದು ಎಂದು ಈ ವಿಶ್ವವು ನಿಮಗೆ ಮೊದಲೇ ಎಚ್ಚರಿಕೆ ನೀಡುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಶ್ರಮವನ್ನು, ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಅದೃಷ್ಟ ಈಗ ಸಂಪೂರ್ಣವಾಗಿ ಜಾಗೃತಗೊಂಡಿದೆ. ಇನ್ನು ಮುಂದೆ ನಿಮ್ಮ ಬೆಳವಣಿಗೆಯನ್ನು, ನಿಮ್ಮ ಜೀವನದ ಬೆಳಕನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಕೇವಲ ನಿಮ್ಮ ಶಕ್ತಿಯನ್ನು ತಪ್ಪು ಸ್ಥಳಗಳಲ್ಲಿ ವ್ಯರ್ಥ ಮಾಡದೆ ಕಾಪಾಡಿಕೊಂಡರೆ ಸಾಕು. ಈ ವಿಷಯಗಳನ್ನು ಕೇಳಿದಾಗ ನಿಮ್ಮ ದೇಹದಲ್ಲಿ ಒಂದು ಸಣ್ಣ ಚಲನೆ ಅಥವಾ ಕಂಪನ ಉಂಟಾದರೆ ಈ ದೈವಿಕ ಎಚ್ಚರಿಕೆ ನಿಮ್ಮ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಇದು ನಿಮ್ಮ ಸಮಯ ಬದಲಾಗಲಿದೆ ಎಂಬುದಕ್ಕೆ ಸ್ಪಷ್ಟವಾದ ಸೂಚನೆ. ಆದರೆ ಇದರ ಜೊತೆಗೆ ನಿಮ್ಮ ಸಹನೆಗೆ ಒಂದು ನಿಜವಾದ ಪರೀಕ್ಷೆಯು ಎದುರಾಗಲಿದೆ. ಈಗ ಆ ಅದ್ಭುತ ದೈವಿಕ ಉಪಾಯ ಏನು ಎಂದು ಕೇಳಿ. ಪ್ರತಿದಿನ ಬೆಳಿಗ್ಗೆ ಯಾವುದಾದರೂ ಒಂದು ಶಾಂತವಾದ ಸ್ಥಳದಲ್ಲಿ ಕುಳಿತು ನಿಮ್ಮ ಅಂಗೈಯನ್ನು 3 ಬಾರಿ ನಿಧಾನವಾಗಿ ಸ್ಪರ್ಶಿಸಿ. ಮನಸ್ಸಿನಲ್ಲಿ ಸಂಪೂರ್ಣ ನಂಬಿಕೆಯಿಂದ ಹೀಗೆ ಅಂದುಕೊಳ್ಳಿ: ನನ್ನ ಮೇಲೆ ಯಾರ ಕುತಂತ್ರಗಳು ನಡೆಯುವುದಿಲ್ಲ. ನನ್ನ ಶಕ್ತಿ ನನ್ನದೇ. ಆ ದೈವಿಕ ಶಕ್ತಿಯೇ ನನ್ನನ್ನು ರಕ್ಷಿಸುತ್ತದೆ ಎಂದು ಹೇಳಿಕೊಳ್ಳಿ. ಈ ಮಾತುಗಳನ್ನು ಹೇಳಿದ ತಕ್ಷಣ ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚ ರೂಪುಗೊಂಡಂತೆ ನಿಮ್ಗೆ ಅನಿಸುತ್ತದೆ. ಕೆಲವು ದಿನಗಳಲ್ಲಿಯೇ ನಿಮ್ಮನ್ನು ತಡೆಯಲು ಪ್ರಯತ್ನಿಸಿದ ಆ 2 ವ್ಯಕ್ತಿಗಳು ತಾವಾಗಿಯೇ ನಿಮ್ಗೆ ದೂರವಾಗುವುದು. ಅವರ ಯೋಜನೆಗಳು ವಿಕಲವಾಗಿ ಹಿಮ್ಮೆಟ್ಟುವುದನ್ನು ನೀವೇ ಗಮನಿಸುತ್ತೀರಿ. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ವಿಶ್ವವು ರಕ್ಷಿಸುತ್ತಿರುವಾಗ ಯಾವುದೇ ಕಪಟವಾದ ಕುತಂತ್ರಗಳು ಅವರ ಮುಂದೆ ನಿಲ್ಲುವುದಿಲ್ಲ. ಇದು ಕೇವಲ ಒಂದು ಸಾಮಾನ್ಯ ಮಾಹಿತಿ ಮಾತ್ರವಲ್ಲ. ನಾಳೆ ಬರಲಿರುವ ದೊಡ್ಡ ಮೋಸದಿಂದ ನಿಮ್ಮನ್ನು ಕಾಪಾಡಲು ಇಂದು ನಿಮಗೆ ಸಿಗುತ್ತಿರುವ ಮುಂಚಿತ ಎಚ್ಚರಿಕೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ನಿಮ್ಮ ಶಕ್ತಿ ಏನು ಎಂದು ಗುರುತಿಸಿ. ನಿಮ್ಮ ಭಾಗ್ಯವನ್ನು ತಡೆಯುತ್ತಿರುವ ಆ 2 ವ್ಯಕ್ತಿಗಳನ್ನು ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ದೂರವಿಡಿ. ಏಕೆಂದರೆ ಈಗ ನಿಮ್ಮ ಸಮಯ ಬಂದಿದೆ. ಮುಸುಕಿನಲ್ಲಿರುವ ಯಾವುದೇ ಶತ್ರು ಕೂಡ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಹಾಗೆಯೇ ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಭಕ್ತಿಯಿಂದ ಜೈ ಮಾತಾಜಿ ಎಂದು ಕಾಮೆಂಟ್ ಮಾಡಲು ಮರೆಯಬೇಡಿ. ದೇವರ ಅನುಗ್ರಹದಿಂದ ನಿಮ್ಗೆ ಎಲ್ಲವೂ ಶುಭವಾಗುತ್ತದೆ. ಮೇ ತಿಂಗಳ ಕೊನೆಯ ದಿನಗಳು ತುಲಾ ರಾಶಿಯವರ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವನ್ನು ತರಲಿವೆ. ಇಷ್ಟು ದಿನ ಮನಸ್ಸಿನೊಳಗೆ ಮೌನವಾಗಿ ಹೊತ್ತಿಟ್ಟಿದ್ದ ನೋವು, ಅವಮಾನ, ನಂಬಿಕೆ ದ್ರೋಹ ಮತ್ತು ಅನ್ಯಾಯಗಳಿಗೆ ಈಗ ಕಾಲವೇ ಉತ್ತರ ನೀಡಲು ಸಜ್ಜಾಗಿದೆ. ನೀವು ಯಾರಿಗೂ ಹೇಳದೆ ಅನುಭವಿಸಿದ ಕಷ್ಟಗಳನ್ನು ಈ ಬ್ರಹ್ಮಾಂಡ ಮೌನವಾಗಿ ಗಮನಿಸುತ್ತಿತ್ತು. ನಿಮ್ಮ ಸರಳತೆಯನ್ನು ದುರ್ಬಲತೆಯೆಂದು ಭಾವಿಸಿದವರು, ನಿಮ್ಮ ಮೌನವನ್ನು ಸೋಲು ಎಂದುಕೊಂಡವರು ಈಗ ಸಮಯದ ತೀರ್ಪಿನ ಮುಂದೆ ತಲೆತಗ್ಗಿಸಬೇಕಾದ ಕ್ಷಣ ಸಮೀಪಿಸಿದೆ. ಜೀವನದಲ್ಲಿ ಕೆಲವೊಮ್ಮೆ ಮನುಷ್ಯ ಎಷ್ಟು ಒಳ್ಳೆಯವನಾಗಿದ್ದರೂ ಅವನನ್ನು ಕೆಳಗೆಳೆಯಲು, ಅವನ ಸಂತೋಷವನ್ನು ಕಸಿದುಕೊಳ್ಳಲು ಮತ್ತು ಅವನ ಬೆಳವಣಿಗೆಯನ್ನು ತಡೆಯಲು ಕೆಲವರು ನೆರಳಿನಂತೆ ಸುತ್ತಾಡುತ್ತಿರುತ್ತಾರೆ. ಆದರೆ ಧರ್ಮದ ಮಾರ್ಗದಲ್ಲಿ ನಡೆಯುವವರನ್ನು ಕೊನೆಯ ಕ್ಷಣದಲ್ಲಿ ದೈವಿಕ ಶಕ್ತಿಯೇ ಕಾಪಾಡುತ್ತದೆ ಎಂಬುದು ಸತ್ಯ. ಈಗ ಅದೇ ದೈವಿಕ ರಕ್ಷಣೆ ನಿಮ್ಮ ಸುತ್ತಲೂ ಒಂದು ಅದೃಶ್ಯ ಕವಚದಂತೆ ನಿರ್ಮಾಣವಾಗುತ್ತಿದೆ. ನಿಮ್ಮ ಜೀವನದಲ್ಲಿ ನಡೆಯಲಿರುವ ಈ ಬದಲಾವಣೆ ಸಾಮಾನ್ಯವಲ್ಲ. ನೀವು ಯಾರನ್ನು ಹೆಚ್ಚು ನಂಬಿದ್ದೀರೋ ಅವರ ನಿಜವಾದ ಮುಖಗಳು ಒಂದೊಂದಾಗಿ ನಿಮ್ಮ ಮುಂದೆ ಬಹಿರಂಗವಾಗಲಿವೆ. ಸಿಹಿ ಮಾತುಗಳ ಹಿಂದೆ ಅಡಗಿದ್ದ ಅಸೂಯೆ, ಸ್ನೇಹದ ಮುಖವಾಡದ ಹಿಂದೆ ಮರೆಮಾಚಿದ್ದ ಕುತಂತ್ರಗಳು ಮತ್ತು ನಿಮ್ಮ ಯಶಸ್ಸನ್ನು ಸಹಿಸದ ಮನಸ್ಸುಗಳೆಲ್ಲ ಈಗ ಬೆಳಕಿಗೆ ಬರಲಿವೆ. ನೀವು ಇಷ್ಟು ದಿನ ಅನುಭವಿಸಿದ ಅಡೆತಡೆಗಳು, ಕೊನೆಯ ಕ್ಷಣದಲ್ಲಿ ಹಾಳಾಗುತ್ತಿದ್ದ ಕೆಲಸಗಳು, ಮನಸ್ಸಿನಲ್ಲಿದ್ದ ಅಜ್ಞಾತ ಭಯ ಮತ್ತು ನಿರಂತರವಾದ ಒತ್ತಡ ಇವೆಲ್ಲವೂ ಕಾರಣವಿಲ್ಲದೆ ಬಂದದ್ದಲ್ಲ. ನಿಮ್ಮ ಸುತ್ತಲಿದ್ದ ನಕಾರಾತ್ಮಕ ಶಕ್ತಿಗಳ ಪರಿಣಾಮ ಅದು. ಆದರೆ ಈಗ ಕಾಲ ಬದಲಾಗುತ್ತಿದೆ. ನೀವು ಕುಸಿಯಲೆಂದು ಬಯಸಿದವರೇ ತಮ್ಮ ಸ್ವಂತ ಪಿತೂರಿಗಳ ಬಲೆಗೆ ಸಿಕ್ಕಿಕೊಳ್ಳುವ ದಿನಗಳು ಆರಂಭವಾಗುತ್ತಿವೆ. ನೀವು ಮೌನವಾಗಿದ್ದಷ್ಟು ನಿಮ್ಮೊಳಗಿನ ಶಕ್ತಿ ಹೆಚ್ಚಾಗಿದೆ. ಈಗ ಆ ಮೌನವೇ ನಿಮ್ಮ ವಿಜಯದ ಶಂಖನಾದವಾಗಲಿದೆ. ಸಾಕ್ಷಾತ್ ಮಹಾದೇವನ ಕೃಪೆ ನಿಮ್ಮ ಮೇಲೆ ಹರಿಯುತ್ತಿದೆ ಎಂಬುದಕ್ಕೆ ಕೆಲವು ಸ್ಪಷ್ಟ ಸಂಕೇತಗಳು ಈಗಲೇ ಕಾಣಿಸಿಕೊಳ್ಳುತ್ತಿವೆ. ನಿಮ್ಮ ಮನಸ್ಸು ಆಧ್ಯಾತ್ಮಿಕತೆಯ ಕಡೆಗೆ ಆಕರ್ಷಿತವಾಗುವುದು. ಕೆಲವರೊಂದಿಗೆ ಮಾತನಾಡಿದಾಗ ಅಸಹಜವಾದ ಭಾರ ಅನುಭವವಾಗುವುದು. ಕಾರಣವಿಲ್ಲದೆ ಕೆಲವು ಸತ್ಯಗಳು ಒಳಗಿನಿಂದಲೇ ತಿರಿಯುತ್ತಿರುವಂತೆ ಭಾಸವಾಗುವುದು. ಇವೆಲ್ಲವೂ ದೈವಿಕ ಮುನ್ಸೂಚನೆಗಳು.
ಈ ಸಮಯದಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ನಿಮ್ಮ ವಿಶ್ವಾಸವನ್ನು ಎಲ್ಲರ ಮೇಲೂ ಹಂಚಬೇಡಿ. ನಿಮ್ಮ ಶ್ರಮ, ನಿಮ್ಮ ಕನಸು ಮತ್ತು ನಿಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಇನ್ನೂ ಕೆಲವರು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಈಗ ಅವರ ಶಕ್ತಿಗಿಂತ ನಿಮ್ಮ ಭಾಗ್ಯ ಹೆಚ್ಚು ಬಲವಾಗಿದೆ. ನಿಮ್ಮ ಜೀವನದಲ್ಲಿ ಮುಚ್ಚಿದ್ದ ಬಾಗಿಲುಗಳು ಒಂದೊಂದಾಗಿ ತೆರೆಯಲಿವೆ. ಸಮಾಜದಲ್ಲಿ ಗೌರವ, ಹಣಕಾಸಿನಲ್ಲಿ ಸುಧಾರಣೆ, ಕುಟುಂಬದಲ್ಲಿ ಶಾಂತಿ ಮತ್ತು ಮನಸ್ಸಿನಲ್ಲಿ ಧೈರ್ಯ ನಿಧಾನವಾಗಿ ನಿಮ್ಮ ಬದುಕಿಗೆ ಮರಳಿ ಬರಲಿವೆ. ಈ ಸಮಯದಲ್ಲಿ ನೀವು ಒಂದು ವಿಷಯವನ್ನು ಮಾತ್ರ ನೆನಪಿಟ್ಟುಕೊಳ್ಳಬೇಕು: ನ್ಯಾಯ ತಡವಾಗಬಹುದು, ಆದರೆ ಅದು ಎಂದಿಗೂ ತಪ್ಪುವುದಿಲ್ಲ. ನಿಮ್ಮ ಜೀವನದಲ್ಲಿ ನಡೆದ ಅನ್ಯಾಯಗಳಿಗೆ ಈಗ ವಿಶ್ವವೇ ಉತ್ತರ ನೀಡಲು ಸಜ್ಜಾಗಿದೆ. ನೀವು ಯಾರಿಗೂ ಕೆಡುಕು ಬಯಸದೆ ನಿಮ್ಮ ದಾರಿಯಲ್ಲಿ ಮುಂದೆ ಸಾಗಿದರೆ ಸಾಕು. ದೈವಿಕ ಶಕ್ತಿ ನಿಮ್ಮನ್ನು ಸರಿಯಾದ ಗುರಿಯ ಕಡೆಗೆ ಕೊಂಡೊಯ್ಯುತ್ತದೆ. ನಿಮ್ಮ ಶತ್ರುಗಳು ನಿಮ್ಮ ಹೆಸರನ್ನು ಕೇಳಿದರೂ ಅಶಾಂತಿಗೊಳಗಾಗುವ ಕಾಲ ದೂರದಲ್ಲಿಲ್ಲ. ನೀವು ಕೇವಲ ಬದುಕಲು ಹುಟ್ಟಿಲ್ಲ, ಗೆಲ್ಲಲು ಹುಟ್ಟಿದ್ದೀರಿ. ಈ ಮೇ ತಿಂಗಳ ಕೊನೆಯ ದಿನಗಳು ನಿಮ್ಮ ಭಾಗ್ಯವನ್ನು ಹೊಸ ದಿಕ್ಕಿನತ್ತ ತಿರುಗಿಸುವ ಅದ್ಭುತ ಕ್ಷಣಗಳಾಗಲಿವೆ. ನಿಮ್ಮ ಹೃದಯದಲ್ಲಿ ನಂಬಿಕೆ ಇಟ್ಟುಕೊಳ್ಳಿ, ಮಹಾದೇವನನ್ನು ಸ್ಮರಿಸಿ ಮತ್ತು ಧೈರ್ಯದಿಂದ ಮುಂದೆ ಸಾಗಿರಿ, ಏಕೆಂದರೆ ಈಗ ಆರಂಭವಾಗುತ್ತಿರುವುದು ನಿಮ್ಮ ಹೊಸ ಅಧ್ಯಾಯ, ನಿಮ್ಮ ವಿಜಯದ ಕಾಲ.